ಇವಾಗ ನಾವು ಸ್ಪೆಷಲ್ ರೈಸ್ ಬಾತ್ಗೆ ನಾನು 1/4 kg ರೈಸು ಒಂದಿಬ್ಬರಿಗೆ ಮಕ್ಕಳಿಗೆ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ 1/4 kg. ಆಲೂ ರೈಸ್ ಬಾತ್ ಮಾಡ್ತಿರೋದ್ರಿಂದ ಆಲೂಗೆಡ್ಡೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 50 ಗ್ರಾಮ್ ಅಷ್ಟು ಗ್ರೀನ್ ಪೀಸ್ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಕಲ್ಲುಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಸ್ವಲ್ಪ ಗೋಡಂಬಿ ಒಗ್ಗರಣೆಗೆ, ಬ್ಯಾಡಗಿ ಮೆಣಸಿನಕಾಯಿ ಖಾರಕ್ಕೆ, ರಿಫೈನ್ಡ್ ಆಯಿಲು, ಶುಂಠಿ, ಬೆಳ್ಳುಳ್ಳಿ ಮತ್ತು ಈ ಮಸಾಲೆ ಐಟಮ್ಗಳು ಜಾಸ್ತಿ ಏನಿಲ್ಲ, ಸಿಂಪಲ್ಲು. ಜಾಸ್ತಿ ಖಾರ ಇರಬಾರ್ದು, ಎದೆ ಉರಿಬಾರ್ದು. ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿನ್ನಬೇಕು ಅಂತಂದ್ರೂ ಅದೇನೋ ಒಂಥರ ಸ್ಮೆಲ್ ಬರಬಾರ್ದು. ಅದಕ್ಕೋಸ್ಕರ ಸಿಂಪಲ್ಲು, ಜಾಸ್ತಿ ಮಸಾಲ ಹಾಕಲ್ಲ, ಗರಂ ಮಸಾಲ, ಧನಿಯಾ ಪುಡಿ ಏನೂ ಉಪಯೋಗಿಸಲ್ಲ. ಸಿಂಪಲ್ಲಾಗಿ ಈಗಲೇ ಎಲ್ಲ ಕಾಯಿ ಜೊತೆ ಒಂಚೂರು ರುಬ್ಕೊಂಡು ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಈಗ ಮಸಾಲೆಗೆ ನೋಡಿ, ಒಂದೇ ಒಂದು ಪಲಾವ್ ಎಲೆ, ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ, 3 ಲವಂಗ, ಅರ್ಧ ಇಂಚು ಚಕ್ಕೆ, 3 ಏಲಕ್ಕಿ, ಇಷ್ಟೇ ಹಾಕ್ಕೊಳ್ತಾ ಇರೋದು. ಇದನ್ನು ಮಿಕ್ಸಿಗೆ ಹಾಕೊಂಬೋಣ. ಇದ್ರ ಜೊತೆಗೆ ಸ್ವಲ್ಪ 1 ಮುಷ್ಟಿಯಷ್ಟು ಕಾಯಿ ಹಾಕೋಣ. ಜಾಸ್ತಿ ಹಾಕೋದು ಬೇಡ, ಇಬ್ಬರಿಗೆ ಆಗೋದ್ರಿಂದ ಜಾಸ್ತಿ ಕಾಯಿ ಬೇಡ. ಇಷ್ಟು ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದೇ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ರುಬ್ಬಕ್ಕೆ ಹಾಕೋಣ, ಚೆನ್ನಾಗಿರುತ್ತೆ. ಒಂದೇ ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ನೋಡಿ, ಒಂದಿಬ್ಬರಿಗೆ ಹಾಕುವಷ್ಟು. ಖಾರ ಜಾಸ್ತಿ ತಿನ್ನಂಗಿದ್ರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 6 ರಿಂದ 7 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನಾನು ಆಲೂ ರೈಸ್ ಬಾತ್ನ ರೆಡ್ ಕಲರ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಯಾರು ಇಲ್ಲ ರೆಡ್ ಬೇಡ ಅಂತ ಅನಿಸಿದ್ರೆ, ಗ್ರೀನ್ ಬೇಕು ಅನಿಸಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಜಾಗದಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ರುಬ್ಬಕ್ಕೆ ಹಾಕೊಳ್ಳಿ. ಗ್ರೀನ್ ಕಲರ್ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಣ. ನೋಡಿ ಸ್ನೇಹಿತರೆ, ಒಳ್ಳೆ ಮಸಾಲೆ ರೆಡಿಯಾಗಿದೆ. ಈಗ ರೈಸ್ ಬಾತ್ ಮಾಡ್ಕೊಂಬೋಣ. ಇವತ್ತು ರೈಸ್ ಬಾತ್ನ, ಆಲೂ ರೈಸ್ ಬಾತ್ನ ಒಂದು ಸ್ಪೆಷಲ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಆ ಸ್ಪೆಷಲ್ ಕುಕ್ಕರ್ ಹೆಸರೇನಂತ ಹೇಳಿದ್ರೆ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಅಂತ ಹೇಳಿ. ಇದರಲ್ಲಿ ಒಂದು ಸಿಂಪಲಾಗಿ ಮನೆಗೆ ಒಂದಿಬ್ಬರೇ ಇರ್ತಾರೆ, ಗಂಡ ಹೆಂಡತಿ, ಅವ್ರಿಗೆ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ಒಂದ್ಸಲ ತೋರಿಸ್ಕೊಡಿ. ಹೆಲ್ಪ್ ಆಗುತ್ತೆ ಸುಮಾರು ಜನಕ್ಕೆ. ಎಲ್ಲ ತೊಗೊಂಡಿದ್ದಾರೆ, ಸುಮಾರು ಜನ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಒಂದ್ಸಲ ನೋಡೋಣ, ಇದರಲ್ಲೂ ಒಂದ್ಸಲ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಚೆಕ್ ಮಾಡಿ ನೋಡೋಣ ನಿಮ್ಮ ಮುಂದೆ. ಸ್ನೇಹಿತರೆ, ಈ ಅಗಾರೋ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಹೀಟ್ ಟಚ್ಚು ನೋಡಿ, ಹಿಂಗೆ ಮುಟ್ಟಿದ್ರೂ ಬಿಸಿ ಆಗಬಾರ್ದು, ಆ ಥರ ಒಂದು ಹ್ಯಾಂಡ್ಲು ಕೊಟ್ಟಿದ್ದಾರೆ. ಈ ಥರ ಹ್ಯಾಂಡ್ಲಿಂಗು ನೋಡಿ, ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಬಟನು ಅಷ್ಟೇ, ಬಟನ್ ಕೊಟ್ಟಿದ್ದಾರೆ ಓಪನ್ ಮಾಡೋದಕ್ಕೆ. ಅದಕ್ಕೆ ಹೇಗೆ ಕೊಟ್ಟಿದ್ರು ದೊಡ್ಡ ಕುಕ್ಕರ್ಗೆ ಅದೇ ಥರ ಒಂದು ಪ್ರೆಷರ್ ಕಂಟ್ರೋಲರು ನೋಡಿ, ಈ ಥರದೊಂದು ಪ್ರೆಷರ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಕ್ಲೋಸ್ ಮಾಡಿಡೋಣ. ಹಿಂಗೆ ಓಪನ್ ಮಾಡಿದ್ರೆ ನೋಡಿ, ಇದು 2 ಸ್ಪ್ಯಾಚುಲಾ ಕೊಡಿಸಿದ್ದಾರೆ, ಚೆನ್ನಾಗಿದೆ. ಮೆಷರ್ಮೆಂಟ್ಗೋಸ್ಕರ ಒಂದು ಮೆಷರ್ಮೆಂಟ್ ಕಪ್ ಕೊಟ್ಟಿದ್ದಾರೆ. ಒಂದು ಪವರ್ ಕೇಬಲ್ ಕೊಟ್ಟಿದ್ದಾರೆ. ಒಂದು ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೀಟಾಗೆಲ್ಲ ಕೊಟ್ಟಿದ್ದಾರೆ. ಯಾವ್ಯಾವ ಅಡುಗೆ ಮಾಡ್ಬೇಕಾದ್ರೆ ಯಾವ್ಯಾವ ಥರ ಟೆಂಪರೇಚರ್ ಇಡಬೇಕು ಎಲ್ಲ ಕೊಟ್ಟಿದ್ದಾರೆ. ಇದು ತರಕಾರಿ ಬೇಯಿಸ್ಕೊಳ್ಳೋಕ್ಕೆ ಒಂದು ಸ್ಟೀಮ್ ಪಾತ್ರೆ, ಮತ್ತು ಇದು ಬೇಸು ರೈಸ್ ಪಾತ್ರೆ ನೋಡಿ. ಇದು ಒಳಗಡೆ ಪಾತ್ರೆ ಒಳಗಡೆನೂ ಮೆಷರ್ಮೆಂಟ್ದೆಲ್ಲ ಕೊಟ್ಟಿದ್ದಾರೆ. ಅದು ಕೆಳಗಡೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬೋರ್ಡ್ ಕೊಟ್ಟಿದ್ದಾರೆ. ಶಾಕ್ ಹೊಡೆಯೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ. ಇದು ನೋಡಿ, ನೀರು ಆಚೆ ಬರಬಾರ್ದು, ಆಚೆ ಎಲ್ಲ ಚೆಲ್ಲಬಾರ್ದು ಅಂಥೇಳಿ ಇದರೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಇದು ಕಡೆ ಹಾಕ್ಕೊಳ್ಳೋದು ನೋಡಿ. ಇದು ಆನ್ ಮಾಡೋಣ. ಈಗ ಆನ್ ಆಯಿತು ನೋಡಿ. ಈ ಕುಕ್ಕರಲ್ಲಿ ವೈಟ್ ರೈಸ್ ಮಾಡ್ಬೋದು, ಬ್ರೌನ್ ರೈಸ್ ಮಾಡ್ಬೋದು, ಲೋ ಕಾರ್ಬ್ದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದು ಶಾರ್ಟ್ ಗ್ರೈಂಡ್ ರೈಸ್ ಮಾಡ್ಬೋದು, ಪೋರಿಡ್ಜ್ ಅಂತ ಆಪ್ಷನ್ ಇದೆ, ಸ್ಟೀಮ್ ಆಪ್ಷನ್ ಇದೆ, ಸ್ಲೋ ಕುಕ್ ಆಪ್ಷನ್ ಇದೆ, ಟೈಮ್ನ ಪ್ರೀಸೆಟ್ ಮಾಡಿ ಇಟ್ಕೋಬೋದು, ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಅದು ಅಡುಗೆ ಮಾಡಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿಂತೀವಿ ಅಂತ ಹೇಳಿದ್ರು ಕೀಪ್ ವಾಮ್ ಅಂತ ಹಾಕಿಟ್ಬಿಟ್ರೆ ಆರಾಮಾಗಿ ನೀವು ಮಾಡಿರೋ ಅಡುಗೆ ಸುಮಾರು ಹೊತ್ತು ಬಿಸಿ ಇರುತ್ತೆ. ಸ್ನೇಹಿತರೆ, ಸಿಂಪಲ್ಲಾಗಿ ಚೆನ್ನಾಗಿದೆ ಆಪ್ಷನ್ ಎಲ್ಲ. ನೋಡೋಣ ಇವಾಗ ಒಂದ್ಸಲಿ ಆಲೂ ರೈಸ್ ಬಾತ್ ಹೇಗಾಗುತ್ತೆ, ಇಬ್ಬರಿಗೆ ಆಗೋಷ್ಟು ಅಂತ ಹೇಳಿ ಮಾಡಿ ನೋಡೋಣ, ಗೊತ್ತಾಗುತ್ತೆ. ಈಗ ನೋಡಿ, ಆನ್ ಮಾಡಿಬಿಟ್ಟು ಶಾರ್ಟ್ ಗ್ರೈನ್ ಅಂತ ಆನ್ ಮಾಡಿಬಿಟ್ಟು ಈಗ 1/4 kg ರೈಸ್ಗೆ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಕಿದ ತರಕಾರಿಗಳೆಲ್ಲ ಹಾಕೋಣ. ಆನಿಯನ್ ಒಂದು ಅರ್ಧ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. 1-2 ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ, ಒಳ್ಳೆ ಘಮ ಬರುತ್ತೆ ಅಂತ. ಒಂದು 10 ಸೆಕೆಂಡು ಕ್ಲೋಸ್ ಮಾಡೋಣ, ಅದು ಚೆನ್ನಾಗಿ ಬೇಯುತ್ತೆ ನೋಡಿ. ಇದು ಚೆನ್ನಾಗಿ ಈ ಥರ ಫ್ರೈ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ ಈರುಳ್ಳಿ. ಈಗ ಆಲೂ ರೈಸ್ ಬಾತ್ಗೆ ಆಲೂಗೆಡ್ಡೆ, ಒಂದೇ ಒಂದು ಆಲೂಗೆಡ್ಡೆ. ಈಗ ಆಲೂಗೆಡ್ಡೆ ಹಾಕ್ಬೋಣ. ಇದಕ್ಕೆ ಸ್ವಲ್ಪ ಬಟಾಣಿ ಚೆನ್ನಾಗಿ ಫ್ರೈ ಮಾಡಿ. ಸ್ನೇಹಿತರೆ, ಇವಾಗ ನಾನು ಆಲೂ ರೈಸ್ ಬಾತ್ ಮಾಡ್ತಿರೋದ್ರಿಂದ ಆಲೂಗೆಡ್ಡೆ ಬದನೆಕಾಯಿ, ಇದು ಆಲೂಗೆಡ್ಡೆ ಬಟಾಣಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಇದೇ ಜಾಗಕ್ಕೆ ಸೋಯಾ ಚಂಕ್ಸ್ದು ಮಾಡ್ಬೋದು, ಸೋಯಾ ಚಂಕ್ಸು ನೆನೆಸ್ಬಿಟ್ಟು ಹಾಕೋಬೋದು. ನಾವು ಒಂದ್ಸಲಿ ಸೋಯಾ ಚಂಕ್ಸ್ದು ಬಿರಿಯಾನಿ ಹೇಗೆ ಮಾಡೋದು ಅನ್ನೋದನ್ನು ಒಂದ್ಸಲಿ ತೋರಿಸ್ಕೊಡ್ತೀನಿ, ಅದೊಂದ್ಸಲಿ. ಆಮೇಲೆ ಹಲಸಿನಕಾಯ್ದು ಒಂದ್ಸಲಿ,
ಎಲ್ಲ ತೋರಿಸ್ತೀನಿ. ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಒಂದು ಅರ್ಧ ಟೀ ಸ್ಪೂನು ಅರಶಿನ ಹಾಕೋಣ. ನೋಡಿ ಸ್ನೇಹಿತರೆ, ಈಗ 1/4 kg ರೈಸ್ ತೊಗೊಂಡಿರೋದ್ರಿಂದ ಅರ್ಧ ಲೀಟ್ರ್ ನೀರು, ಆವಾಗಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ರುಬ್ಬಕ್ಕೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋಣ ಅದಕ್ಕೆ. ನೀರು ಹಾಕಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ನೇಹಿತರೆ, ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಫೋನ್ ಮಾಡಿ ಎಲ್ಲ ಕೇಳ್ತಿದ್ರು ಯಾವ ಊರು ನಿಮ್ಮದು ಅಂತ. ನಮ್ಮದು ಹಾಸನ ಡಿಸ್ಟ್ರಿಕ್ಟು, ಕೊಣನೂರು ಅಂತ ಊರು. ನಾವು ಹುಟ್ಟಿದ್ದೆಲ್ಲ ಕುಶಾಲನಗರ, ಎಲ್ಲ ಬೆಂಗಳೂರಲ್ಲೇ, ನಾವು ಸ್ಕೂಲಲ್ಲಿ ಸ್ಕೂಲಿಂಗ್ ಎಲ್ಲ ಬೆಂಗಳೂರಲ್ಲೇ ಮಾಡಿರೋದು. ನೋಡಿ ಈಗ ನೀರು ಬಿಸಿಯಾಗಿದೆ. ಈಗ 1/4 kg ಸೋನಾ ಮಸೂರಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಬೋಣ. ಸ್ನೇಹಿತರೆ, ಈಗ ನಾನು 1/4 kg ರೈಸ್ ಯೂಸ್ ಮಾಡ್ತೀನಿ, ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಂಗಿದ್ರೆ ಅದಕ್ಕೆ ಡಬಲ್ ನೀರು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಈಗ ರೆಡಿಯಾಗಿದೆ, ಅಕ್ಕಿ ಎಲ್ಲ ಹಾಕಾಗಿದೆ, ನೀರು ಬಿಸಿಯಾಗಿದೆ. ಈಗ ಮುಚ್ಚಿಬಿಟ್ಟು 15 ನಿಮಿಷ ಟೈಮ್ ಸೆಟ್ ಮಾಡಿಬಿಟ್ಬೋಣ. 15 ನಿಮಿಷ ಆದಮೇಲೆ ರೈಸು ರೆಡಿ ಇರುತ್ತೆ. ಲಾಕ್ ಆಗಿದೆ ನೋಡಿ. ಈಗ ಸ್ಟೀಮ್ ಅಂತ ಇದೆ, 10 ಇದೆ ನೋಡಿ. ಇದನ್ನು 15 ಮಿನಿಟ್ಸ್ಗೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಅದು ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈಗ ಅದು 15 ನಿಮಿಷ ಟೈಮ್ ಇದೆ. ಅದು ರೆಡಿ ಆಗ್ತಿರಲಿ ಆಲೂ ರೈಸ್ ಬಾತು. ಅಷ್ಟರೊಳಗೆ ಒಂದು ಒಳ್ಳೆ ಸ್ಪೆಷಲ್ ರೈತ ಮಾಡ್ಕೊಂಬೋಣ. ಸ್ಪೆಷಲ್ ಅಂತ ಹೇಳಿದ್ರೆ ಜನರಲಾಗಿ ಎಲ್ಲ ಸೌತೆಕಾಯಿ ಇಲ್ಲಾಂದರೆ ಈರುಳ್ಳಿ ಟೊಮೆಟೊ ಹಾಕಿ ರೈತ ಎಲ್ಲ ಮಾಡ್ತಾರೆ. ಇದು ಸ್ವಲ್ಪ ಒಂಚೂರು ನಮ್ಮ ಹಳೆ ಕಾಲದ ನಮ್ಮ ಅಜ್ಜಿಯವರೆಲ್ಲ ಮಾಡೋರು ಈ ಥರದ್ದೊಂದು ರೈತ. ಅದನ್ನು ಒಂದ್ಸಲ ಈಗ ಮಾಡಿ ತೋರಿಸ್ತೀನಿ. ಈ ರೈಸ್ ಬಾತ್ಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ರೈತಕ್ಕೆ 1 ಇಂಚ್ ಶುಂಠಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನಕಾಯಿ ಒಂದು ಸ್ವಲ್ಪ, ಕರಿಬೇವಿನ ಸೊಪ್ಪು, ಜೀರಿಗೆ 1 ಟೇಬಲ್ ಸ್ಪೂನ್. ಸ್ನೇಹಿತರೆ, ಈಗ ಮಸಾಲೆ ಎಲ್ಲ ಹಾಕೊಂಡಾಯ್ತು. ಇದಕ್ಕೆ ಒಂದು 1/4 ಲೀಟ್ರ್ ಮೊಸರು ಹಾಕಿ ರುಬ್ಕೊಂಬೋಣ. ಇದನ್ನೀಗ ರುಬ್ಕೊಂಬೋಣ. ರುಬ್ಬಾಗಿದೆ. ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಇದಕ್ಕೆ ಹಾಕೊಂಡ್ರೆ ಅರ್ಧ ಸೌತೆಕಾಯಿ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೈ ಕ್ಲಾಸ್ ಸ್ಪೆಷಲ್ ರೈತ ರೆಡಿ. ರೈತ ಈಗ ಸರ್ವಿಂಗ್ ಬೌಲಿಗೆ ಹಾಕೊಂಬೋಣ. ಸ್ನೇಹಿತರೆ, ಸ್ಪೆಷಲ್ ರೈತ ರೆಡಿಯಾಗಿದೆ. ಇದು ನಮ್ಮ ಶ್ರೀಮತಿ ಅಂತ ನಮ್ಮ ಅಜ್ಜಿಯವರು ಇದನ್ನೆಲ್ಲ ಮಾಡ್ತಿದ್ರು, ಭಾಳ ಚೆನ್ನಾಗಿ ಮಾಡೋರು. ಇದು ಹಾಗೇನೆ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಖಾರ ಇಲ್ಲ, ಏನಿಲ್ಲ, ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, 15 ಮಿನಿಟ್ಸ್ ಆಗಿದೆ, ಆಫ್ ಆಗಿದೆ ಕುಕ್ಕರು. ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಅನಿಸುತ್ತೆ ಆಲೂ ಬಾತು. ಇನ್ನೊಂದು 2 ನಿಮಿಷ ಸ್ವಲ್ಪ ಆರಿದ ಮೇಲೆ ಓಪನ್ ಮಾಡೋಣ. ಸ್ನೇಹಿತರೆ, ಇದು ಆಫ್ ಆಗಿ ಒಂದು 5 ನಿಮಿಷ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ. ರೆಡಿಯಾಗಿದೆ. ಒಂದ್ಸಲ ಮಿಕ್ಸ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೋಡಿ ಸ್ನೇಹಿತರೆ, ಒಳ್ಳೆ ಉದುದ್ರಾಗಿ ಹೈ ಕ್ಲಾಸಾಗಿ ಬಂದಿದೆ.